ಕೆಮ್ಮು, ಶೀತ, ಕಫ, ಗಂಟ್ಲು ನೋವು ಇದೆಲ್ಲ ಇದ್ದಾಗ ನಮ್ಮ ಮಲೆನಾಡು ಕಡೆ ಮಾಡ್ಕೊಳ್ಳುವಂಥ ಬಹಳ ಒಳ್ಳೆ ಮನೆಮದ್ದು ಇದು. ಕೇವಲ 5 ನಿಮಿಷದಲ್ಲಿ ಮಾಡ್ಕೋಬಹುದು. ಹಾಗೆ ಹೆಚ್ಚೇನು ಇಂಗ್ರೀಡಿಯೆಂಟ್ ಕೂಡ ಬೇಡ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ, ಹಾಗಾಗಿ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೂ ಕೊಡುವಂಥ ಮನೆಮದ್ದು ಇದು. ಇದನ್ನು ಮಾಡೋದಕ್ಕೆ ನಾವಿಲ್ಲಿ ಮೊದಲು ವೀಳ್ಯದೆಲೆ ತಗೋಬೇಕು. ನಾನಿಲ್ಲಿ ಎಲೆ ತೊಗೊಂಡಿದ್ದೀನಿ. ತುಂಬ ಬಲ್ತಿರೋದು ಬೇಡ, ತುಂಬ ಎಳೆದು ಬೇಡ. ಈ ರೀತಿ ಎಲೆ ತೊಗೊಂಡು ಒಂದ್ಸಲ ಇದನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಒರೆಸಿಟ್ಕೋಬೇಕು. ಇದಾದಮೇಲೆ ನಾನಿಲ್ಲಿ 2 ಎಲೆ ತೊಗೊಂಡಿದ್ದೀನಿ. ಇದರ ತೊಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ತುಳಸಿ ಎಲೆ ತೊಗೋಬೇಕು. ಇಲ್ಲಿ 8 ರಿಂದ 10 ತುಳಸಿ ಎಲೆ ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಗೆಯೇ ಒಂದ್ಸಲ ತೊಳ್ಕೊಬೇಕು. ತೊಳೆದು ನೀರನ್ನು ಒರೆಸಿಟ್ಕೋಬೇಕು. ಒಂದು ಕುಟಾಣಿ ತೊಗೊಂಡು ಇದಕ್ಕೆ ಮೊದಲು ತುಳಸಿ ಎಲೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾವು ವೀಳ್ಯದೆಲೆನ ಹಾಕ್ಕೋಬೇಕು. ವೀಳ್ಯದೆಲೆನ ಕಟ್ ಮಾಡಿ, ಕೈಯಲ್ಲೇ ಹೀಗೆ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕ್ಕೊಂಡ್ರೆ ಇದನ್ನು ಜಜ್ಜೋವಾಗ ಈಸಿ ಆಗ್ತದೆ. ಇಲ್ಲಿ ವೀಳ್ಯದೆಲೆ ತುಂಬ ಎಳೆದಿದ್ರೆ ಇನ್ನೂ 1 ಎಲೆ ಹಾಕಬಹುದು, ಅಂದರೆ 3 ಎಲೆ ತೊಗೋಬೋದು. ಅಥವಾ ತುಂಬ ಬಲ್ತಿದ್ರೆ ಒಂದೇ 1 ಎಲೆ ತೊಗೊಳ್ಳಿ, ಸಾಕಾಗ್ತದೆ. ಅದಾದಮೇಲೆ ಕಾಳುಮೆಣಸು ಹಾಕ್ಕೋಬೇಕು. ನಾನಿಲ್ಲಿ 4 ಕಾಳುಮೆಣಸು ಹಾಕಿದ್ದೀನಿ. ಇಷ್ಟೇ ಸಾಕು. ತುಂಬ ಖಾರ ಆದರೆ ಚಿಕ್ಕವರಿಗಾದರೆ ಕುಡಿಯೋದು ಕಷ್ಟ ಆಗ್ತದೆ. ಹಾಗಾಗಿ ಇನ್ನಿದಕ್ಕೆ ಒಂದು ಸಣ್ಣ ತುಂಡು ಶುಂಠಿ ಸೇರಿಸ್ಕೋಬೇಕು. ನಾನಿಲ್ಲಿ ಒಣಗಿರುವಂಥ ಶುಂಠಿ ಹಾಕಿದ್ದೀನಿ. ಒಣ ಶುಂಠಿ ಇಲ್ಲ ಅಂತ ಹೇಳಿದರೆ ಹಸಿ ಶುಂಠಿನೇ ಒಂದು ಸಣ್ಣ ತುಂಡು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಜಜ್ಕೋಬೇಕು. ಅಂದರೆ ಇದರ ರಸ ಹಿಂಡ್ಕೋಬೇಕು ನಾವು. ಹಾಗಾಗಿ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಮಾಡಿದ್ದೀನಲ್ಲ, ಈ ರೀತಿ ಇದನ್ನು ಜಜ್ಕೋಬೇಕು. ಆಮೇಲೆ ನಾವಿದನ್ನು ರಸನ ಹಿಂಡ್ಕೋಬೇಕು. ಒಂದು ವೇಳೆ ರಸ ಹಿಂಡೋವಾಗ ನಮಗೆ ತುಂಬ ಒಣಗಿದೆ, ಸ್ವಲ್ಪ ಒಣ ಅಂತ ಅನಿಸಿದರೆ ನಾವಿದಕ್ಕೆ 1 ಅಥವಾ 2 ಸ್ಪೂನ್ ಆಗುವಷ್ಟು ಕಾಯಿಸಿ ಆರಿಸಿದ ನೀರನ್ನು ಹಾಕ್ಕೋಬೇಕು. 1 ಸ್ಪೂನ್ ನೀರು ಹಾಕಿದರೆ ಸಾಕಾಗ್ತದೆ. ಇದಕ್ಕೆ ನಾನು ನೀರೇನು ಹಾಕಲಿಲ್ಲ, ಆದರೆ ಇಷ್ಟು ರಸ ಆಗಿದೆ ನೋಡಿ. ಈ ರೀತಿ ಚೆನ್ನಾಗಿ ಹಿಂಡ್ಕೋಬೇಕು. ಇದರಲ್ಲಿ ಸ್ವಲ್ಪನೂ ರಸ ಉಳಿದೇ ಇರೋ ಹಾಗೆ ಚೆನ್ನಾಗಿ ಹಿಂಡ್ಕೋಬೇಕು. ಇದಿಷ್ಟಾದಮೇಲೆ ಇದಕ್ಕೆ ನಾವೀಗ ಜೇನುತುಪ್ಪ ಸೇರಿಸ್ಕೋಬೇಕು. ನಾನಿಲ್ಲಿ 1 ಟೀ ಸ್ಪೂನ್ ಜೇನುತುಪ್ಪ ಸೇರಿಸಿದ್ದೀನಿ. ಜೇನುತುಪ್ಪ ಸೇರಿಸೋದ್ರಿಂದ ಕುಡಿಲಿಕ್ಕೂ ಕಷ್ಟ ಆಗೋದಿಲ್ಲ. ಆಮೇಲೆ ಕಫ ಕರಗೋಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಚಿಕ್ಕವ್ರಿಗಾದರೆ 1 ಟೀ ಸ್ಪೂನ್ನಷ್ಟು ರಾತ್ರಿ ಮಲಗೋಕ್ಕಿಂತ ಮೊದಲು ಕೊಡ್ಬೋದು. ಅಥವಾ ತುಂಬ ಕೆಮ್ಮು ಕಫ ಇದೆ ಅಂತ ಹೇಳಿದ್ರೆ ದಿನದಲ್ಲಿ 2-3 ಸಲ ಸ್ವಲ್ಪನೇ ಕೊಡಬಹುದು. ದೊಡ್ಡವ್ರಿಗಾದರೆ ನಾನಿಲ್ಲಿ ಮಾಡಿದ್ದೀನಲ್ಲ, ಈ ಕ್ವಾಂಟಿಟಿನಲ್ಲಿ ದಿನಕ್ಕೆ 1 ಅಥವಾ 2 ಸಲ ಮಾಡಿಕೊಡ್ಬಹುದು. ಇನ್ನು ಕೆಲವರಿಗೆ ಶುಂಠಿನ ಪದೇ ತಿಂದರೆ ತುಂಬ ಹೀಟ್ ಆಗ್ತದೆ ಅನ್ನೋರು ಇದರಲ್ಲಿ ಶುಂಠಿನ ಸ್ಕಿಪ್ ಮಾಡಬಹುದು. ಇನ್ನು ದೊಡ್ಡವ್ರಿಗಾದರೆ ಇದೇ ಪದಾರ್ಥಗಳನ್ನು ಬಳಸಿ ಇನ್ನೊಂದು ರೀತಿ ಮನೆಮದ್ದು ಮಾಡ್ಕೋಬೋದು ನೋಡಿ, ಬಹಳ ಈಸಿಯಾಗಿ. ಇಲ್ಲಿ ವೀಳ್ಯದೆಲೆನ ತೊಳೆದು ಒರೆಸಿಟ್ಕೊಳ್ಳೋದು, ಅದಾದಮೇಲೆ ತುಳಸಿ ಎಲೆ ಕೂಡ ಇದರ ಮೇಲೆ ಇಡೋದು. ಹಾಗೆಯೇ ಕಾಳುಮೆಣಸನ್ನು 4 ರಿಂದ 5 ಕಾಳುಮೆಣಸಿಟ್ಟು ಈ ರೀತಿ ಫೋಲ್ಡ್ ಮಾಡಿ ನಾವು ನೇರವಾಗಿ ಇದನ್ನು ಬಾಯಲ್ಲಿಟ್ಟು ಚೆನ್ನಾಗಿ ಜಗದು ಸ್ವಲ್ಪನೇ ರಸ ನುಂಗ್ತಾ ಇರಬೇಕು. ಇದನ್ನು ದೊಡ್ಡವ್ರಿಗಾದರೆ ಬಹಳ ಸುಲಭವಾಗಿ ಮಾಡ್ಬೋದು, ಮಕ್ಕಳಿಗೆ ಆಗೋದಿಲ್ಲ. ಹಾಗಾಗಿ ರಸ ತೆಗೆದು ಮಾಡುವಂಥದ್ದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ, ಹಾಗೆ ಹಣ ಕೂಡ ಖರ್ಚಾಗದೆ ಮಾಡುವಂಥ ಬಹಳ ಒಳ್ಳೆಯ ಮನೆಮದ್ದು ಇದು. ನೀವು ಖಂಡಿತ ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಹಾಗೆಯೇ ಇನ್ನೊಂದಷ್ಟು ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.